ಹಾಗೆ ಜೈಲಿಗೆ ನಿರಂತರವಾಗಿ ಪ್ರೊಟೆಕ್ಷನ್ಗೆ ಹೋಗ್ಬಿಡ್ತಾರೆ ಕೆಲವಷ್ಟು ಜನ ರೌಡಿಗಳು. ಆಚೆ ಜಾಸ್ತಿ ಯಾರಾದರೂ ಹೊಡೆದಾಗ್ತಾರೆ ಅಂದ ತಕ್ಷಣವೇ ಅವ್ರಿಗಾಗಲೇ ನಡೀತಾ ಇರ್ತಕ್ಕಂಥ ಕೆಲವಷ್ಟು ವಾರೆಂಟ್ಗಳಲ್ಲಿ ಒಳಗೋಗಿ ಕೂತ್ಕೊಬಿಡ್ತಾರೆ. ಒಂಥರ ಪ್ರೊಟೆಕ್ಟೆಡ್ ಪ್ಲೇಸ್ ಮಾಡ್ಕೊಂಡವ್ರೆ. ಕೆಲವಷ್ಟು ಒಂದು 50% ಆಫ್ ದ ಕ್ರಿಮಿನಲ್ಸ್ಗಳು ಪಾತಕ ಮತ್ತು ಭೂಗತಲ್ಲಿ ಹೋಗ್ತವ್ರು ಇಲ್ಲಿ ನೆಮ್ಮದಿ ಇಲ್ಲ ಅಂದರೆ ಜೈಲಿಗೆ ಹೋಗ್ಬಿಡ್ತಾರೆ. ನಂಬ್ತೀರಾ? PG ಇದ್ದಂಗೆ ಒಂಥರ ಸರ್ಕಾರಿ PG ಅಲ್ಲ, ಇಲ್ಲಿ ದುಡ್ಡಾದರೂ ಕೊಡ್ಬೇಕು, ಬೆಳಿಗ್ಗೆ ಸಾಯಂಕಾಲ ತನಕ ದುಡಿಬೇಕಲ್ಲ PGಗೆ. ನೀವು ಅಲ್ಲಿ ಏನು ಇಲ್ವಲ್ಲ, ಫ್ರೀ ಆಗಿ ಫ್ರೀ PG. ಸರ್, ಆ ದಿನಚರಿ ಈ ಥರ ವಿಚಾರಗಳಲ್ಲಿ ಕುತೂಹಲ ಇದೆ. ಈ ಜೈಲಲ್ಲಿ ಏನು ಬೆಳಗ್ಗೆ ಎದ್ದ ತಕ್ಷಣ ಎಷ್ಟೊತ್ತಿಗೆ ಏನಾದ್ರು ಅಲಾರ್ಮ್ ಇರುತ್ತಾ, ಎಷ್ಟೊತ್ತಿಗೆ ತಿಂಡಿ? ಯಾಕೆಂದರೆ ಸಿನಿಮಾದವ್ರು ಬರೀ ಒಂದು ಅಲ್ಯೂಮಿನಿಯಂ ತಟ್ಟೆ, ಒಂದು ಮೊಟ್ಟೆ, ಅನ್ನ ತೋರಿಸ್ಬಿಟ್ಟು ರಿಯಾಲಿಟಿನಲ್ಲಿ ಏನಾಗುತ್ತೆ ಸರ್? ನೋಡಿ, ಜೈಲು ತುಂಬ ಸೆಕ್ಯೂರ್ಡ್ ಪ್ಲೇಸು. ಜೈಲು ಬೆಳಗ್ಗೆ 6 ಗಂಟೆಗೆ ಅವ್ರಿಗೆಲ್ಲರೂ ಓಪನ್ ಮಾಡ್ತಾರೆ. ಅವ್ರದ್ದು ಏನು ಬ್ಯಾರಕ್ಗಳಿರ್ತಾವಲ್ಲ, ಯಾಕೆಂದರೆ ಲ್ಯಾವೆಟ್ರಿಗಳು, ಕಾಮನ್ ಲ್ಯಾವೆಟ್ರಿಗಳು ಸಾಲಲ್ಲ ಅಂತೇಳಿ ಅಂತ ಹೊರಗಡೆ ಲ್ಯಾವೆಟ್ರಿಗಳಿರೋದಕ್ಕೆ 6 o'clock ಆಚೆ ಬಿಡ್ತಾರೆ. ಎಲ್ಲರೂ ಅವರೆಲ್ಲ ಹೊರಗಡೆಗೆ ಬರ್ತಾರೆ. ಬಂದ ತಕ್ಷಣವೇ 6 to 7 ಅದಾದ ತಕ್ಷಣವೇ ಅವ್ರಿಗೆ 7 ಗಂಟೆವರೆಗೂ ಅವ್ರು ಬ್ರೇಕ್ಫಾಸ್ಟ್ ಕೊಟ್ಬಿಡ್ತಾರೆ. ಮಾರ್ನಿಂಗು ನೀವು 6 to 7 ಬ್ರೇಕ್ಫಾಸ್ಟ್ ಮುಗಿದೋಗ್ಬಿಡ್ತದೆ. ಇನ್ನೂ ಬೆಂಗಳೂರು ಪಾಪ ಅವರೆಲ್ಲ ಕೆಲಸ ಮಾಡೋರೇ ಬೆಂಗಳೂರಿಗೆ ಮಲಗಿರ್ತಾರೆ, ಇನ್ನೂ ಬ್ರೇಕ್ಫಾಸ್ಟ್ ಮನೆಯಲ್ಲೇ ಮಾಡಿರಲ್ರಿ ನೋಡಿ. ಅದಾದ ತಕ್ಷಣ 10 ಗಂಟೆಗೆ ಅವ್ರು ಊಟ ಆಗೋಗ್ಬಿಡುತ್ತೆ. 7 ಗಂಟೆಗೆ ಏನು ಬ್ರೇಕ್ಫಾಸ್ಟ್ ಕೊಡ್ತಾರೆ ಅಂದರೆ ಗಂಜಿ, ಆಮೇಲೆ ಬೇರೆ ಬೇರೆ ಪುಳಿಯೋಗರೆ, ಆಮೇಲೆ ಬೇರೆ ಬೇರೆ ಥರದ್ದೆಲ್ಲ ಅವಲಕ್ಕಿ, ಆ ಥರದ್ದು ರೊಟೀನು ಅವ್ರಿಗೆ ಮಾಡ್ಕೊಬಿಟ್ಟಿರ್ತಾರೆ ತಿಂಗಳಲ್ಲಿ ಏನೇನು ಅಂತ. ಆಮೇಲೆ ಏನೇನು ಮಾಡ್ತಾರೋ, ಏನೇನು ಹಾಕ್ತಾರೋ ಅದನ್ನು ಸಪ್ರೇಟ್ ಸ್ಯಾಂಪಲ್ ತೆಗೆದಿಡ್ತಾರೆ. ಪ್ರತಿ ಸಾರಿ ಹಾಕು ಬೇಳೆನೂ ಸ್ಯಾಂಪಲ್ ತೆಗೆದಿಡ್ತಾರೆ, ಪ್ರತಿ ಎಣ್ಣೆನೂ ತೆಗೆದಿಡ್ತಾರೆ. ನಾಳೆ ದಿವಸ ಏನೋ ಮಾಡಿಬಿಟ್ಟು ಕಳಪೆ ಕೊಟ್ಬಿಟ್ಟವ್ರೆ ಅಂತೇಳಿ ಇವ್ರ ಮೇಲೆ ಗೂಬೆ ಕೂರಿಸ್ಬೋದಲ್ಲ. ಎಷ್ಟು ಪ್ರೊಟೆಕ್ಟೆಡ್ ಇದೆ ಅಲ್ಲಿ ಅಂದರೆ ಅವ್ರಿಗೆ ಪ್ರತಿಯೊಂದೂ. ಅದಾದಮೇಲೆ 10 ಗಂಟೆಗೆ ಊಟ ಕೊಟ್ಬಿಡ್ತಾರೆ. ಯಾಕೆಂದರೆ ಕೋರ್ಟ್ಗೆ ಹೋಗ್ಬೇಕಲ್ಲ ಅವರು ಎವಿಡೆನ್ಸ್ಗಳಿಗೆ. 10 ಗಂಟೆಗೆ ಊಟ ತಿಂದ್ಬಿಡ್ತಾರೆ. 10 ಗಂಟೆಗೆ ಹೋಗಿ ಬರುವಷ್ಟು ಮತ್ತೆ ವಾಪಸ್ಸೆಲ್ಲ ಮುಗಿಸ್ಕೊಂಡು ಬಂದ ತಕ್ಷಣವೇ 5 ಗಂಟೆಗೆ ಊಟ. ಯಾಕೆಂದರೆ 6 ಗಂಟೆಗೆ ಮತ್ತೆ ಅವ್ರನ್ನೆಲ್ಲನೂ ಟೋಟಲಿ ಲೆಕ್ಕ ಹಾಕಿ ಎಷ್ಟು ಜನ ಇವತ್ತು ಒಳಗಡೆಗೆ ಬಂದರು, ಎಷ್ಟು ಜನ ಬೇಲ್ ಮೇಲೆ ಆಚೆ ಹೋದರು, ಇವನ್ನೆಲ್ಲ ಲೆಕ್ಕ ತೆಗೆದು ಇಷ್ಟು ಟೋಟಲಿ ಇಷ್ಟು ಜನ ಇರಬೇಕು, ಟೋಟಲ್ ಪ್ರೆಸೆನ್ಸು ಇಷ್ಟು ಜನ, ರಾಮಕೃಷ್ಣ ಅಂತಲ್ಲ ಇಷ್ಟು ತಲೆ ಟೋಟಲಿ 4484 ಜನ ಇದ್ದರು ನೆನ್ನೆ ದಿವಸ. ಎಷ್ಟು ಜನ ಆಚೆ ಬೇಲ್ ಮೇಲೆ ಹೋದರು, ಬೇಲ್ಗೆ ಕೊಟ್ಟರು, ಮತ್ತು ಒಳಗೆ ಎಷ್ಟು ಜನ ಬಂದರು, ಅವರು ಎಂಟ್ರಿ ರೂಮಲ್ಲಿ ಎಷ್ಟು ಜನ ಇದ್ದಾರೆ, ಇನ್ನೆಷ್ಟು ಬಾಕಿ ನಮಗೆ ಬೇಕು, ಎಷ್ಟು ತಲೆ ಉಳ್ಕೊಂಡಿದೆ, ಇಷ್ಟು ಮ್ಯಾನ್ಯುಯಲ್ ಆಗಿ ನೋಡಿ, ಇಷ್ಟೆಲ್ಲ ನೋಡಿ ಮ್ಯಾನ್ಯುಯಲ್ ಆಗಿ ನೋಡಿ ಅವ್ರನ್ನ ರಾತ್ರಿ 6 ಗಂಟೆಗೆ ಲಾಕ್ ಹಾಕಿ ಬಂದ್ ಮಾಡಿ ಒಳಗೆ ಮಲಿಗೋಗಿ ಬಿಟ್ಬಿಡ್ಬೇಕು. ಬ್ಯಾರಕ್ಸ್ಗಳು ಹೆಂಗಿರುತ್ತೆ? ಒಂದರಲ್ಲಿ ಎಷ್ಟು ಜನ ಇರ್ತಾರೆ? ಒಂದರಲ್ಲಿ ನನ್ನ ಲೆಕ್ಕ 250ರಿಂದ 300 ಜನ ಇರ್ತಾರೆ. 350, 300, 350, 400 ಜನದವರೆಗೂ ಇರ್ತಾರೆ. ಎಲ್ಲ ಉದ್ದಕ್ಕೂ ನಾವು ಈ ಜಾತ್ರೆಗಳು ಮಲಗಿರ್ತಾರೆ ಗೊತ್ತಲ್ಲ ನಿಮಗೆ. ಈಗ ಮಹದೇಶ್ವರನ ಬೆಟ್ಟ ಅಲ್ಲಿ ಇಲ್ಲಿ ರಾತ್ರಿ ಒಂದು ಮಲಿಕೊಂಡಿರ್ತಾರಲ್ಲ ಕೆಳಗಡೆ, ಹಂಗೂ ಉದ್ದಕ್ಕೂ ಒಂದು ಲೈನಾಗಿ ಮಲಗಿರ್ತಾರೆ. ಇಲ್ಲ, ಚಾಪೆ ಗೀಪೆ ಏನು ಕೊಡಲ್ಲ ಅವರು. ಇದ್ರ ಮೇಲೆ ಮಲಿಕೊಂಡಿರ್ತಾರೆ. ಏನು ಕಂಬಳಿ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಬೆಡ್ಶೀಟ್ ಇರ್ತದೆ, ಒಂದು ಪಿಲ್ಲೋ ಇರ್ತದೆ. ಅದಾದಮೇಲೆ ಕೆಲವಷ್ಟು ಒಂಥರ ಈ ಸಣ್ಣದು ಒಂದು ಈ ಗೋಡೆ ಕಟ್ಟಿರ್ತಾರೆ 2 ಅಡಿಗೆ ಹೈಟ್ಗೆ. ಅವು ಅದನ್ನು ಕೆಲವಷ್ಟು ಜನ ಅವನ್ನ ಯೂಸ್ ಮಾಡ್ಕೊಬಿಡ್ತಾರೆ. ಈ ಬಾಸ್ಗಳು ಸ್ವಲ್ಪ ಹೈಟ್ ಇರ್ತದೆ. ಅದು ಎಲ್ಲ ಬ್ಯಾರಕಲ್ಲೂ ಇರಲ್ಲ, ಕೆಲವಷ್ಟು ಬ್ಯಾರಕಲ್ಲಿ ಇರ್ತವೆ, ಆ ಥರ ಇರುತ್ತೆ. ಆಮೇಲೆ ಎಲ್ಲ ಥರವಾದದ್ದು ಸಿಗುತ್ತೆ ಅವ್ರಿಗೇನು ಚಾರ್ಜ್ ಮಾಡ್ಕೊಳ್ಳೋಕ್ಕೂ ಸಿಗ್ತದೆ, ಮೊಬೈಲು, ಆಮೇಲೆ ಎಲ್ಲ ಥರವಾದಂಥದ್ದು ಎಲ್ಲ ಸಿಗುತ್ತೆ ಪ್ರತಿಯೊಂದು. ಆಮೇಲೆ ಏನಾಗುತ್ತೆ, ಜೈಲ್ ಅಂದರೆ ಅಷ್ಟು ಸುಲಭ ಅಲ್ಲ. ಜೈಲನ್ನ ಮ್ಯಾನೇಜ್ ಮಾಡೋದು ಭಾಳ ಕಷ್ಟದ ಕೆಲಸ. ನಾವು ಭಾಳ ಸುಲಭ ಅನ್ಕೊಬಿಡ್ತೀವಲ್ವ. ಇಡೀ ರಾಜ್ಯದ ಎಲ್ಲ ಕೆಟ್ಟ ಕೊಳೆತ ಮನಸ್ಸುಗಳು, ಆಮೇಲೆ ಎಲ್ಲ ಫ್ರಸ್ಟ್ರೇಟೆಡ್ ಅವ್ರನ್ನ ತಗೊಂಡೋಗಿ ಒಂದು ಕಡೆ ಜೈಲು ಒಳಗಡೆ ತುಂಬ್ಕೋಬೇಕು ಅಂದಾಗ ಆ ಗೋಡೆ ಒಳಗಡೆಗೆ ಅದನ್ನ ಮ್ಯಾನೇಜ್ ಮಾಡುವಂಥ ಅದು ಭಾಳ ಕಷ್ಟ ಇದೆ. ನಾವು ಸುಮ್ಮನೆ ಅಂದ್ಬಿಡ್ಬೋದು, ನೀವೇನೂ ಮಾಡಿಬಿಡ್ರು, ಸುಮ್ಮನೆ ನೀವೇನು ಮಾಡ್ಕೊಳ್ರೋ ಸುಮ್ಮನೆ ಇರಪ್ಪ, ಊಟ ಕೊಡ್ತೀವಿ ಎನ್ನು ಮಟ್ಟಕ್ಕೆ ಆಗೋಗ್ಬಿಡ್ತಾರೆ ಅವರು. ಅವ್ರನಿಂದ ಇನ್ನೇನು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ, ಮತ್ತು ಅವ್ರನ್ನ ಕಮ್ಯಾಂಡು ಮಾಡೋಕ್ಕಾಗೋದಿಲ್ಲ, ಅವ್ರನ್ನ ಮಾಡೋಕ್ಕೆ ಆಗಲ್ಲ. ಅವ್ರನ್ನ ನೀವೇನಾದರೂ ಮಾಡ್ಕೊಳ್ಳಿ, ನಮಗೂ ವಿರುದ್ಧ ಬರಬೇಡ್ರಪ್ಪ, ನೀವು ಬಂದಿದ್ರಿ ಒಳಗಡೆ ನೆಮ್ಮದಿಯಾಗಿರಿ, ನಿಮ್ಗೇನು ಬೇಕೋ ಅದೇನು ಗಾಂಜಾ ಪಂಜ ಅದೇನು ಹೊಡ್ಕೊತೀರೋ ಹೊಡ್ಕೊಂಡು ಸುಮ್ಮನೆ ಇದ್ಬಿಡ್ರಪ್ಪ, ಊಟ ಬೇಕು ತಾನೆ, ಚೆನ್ನಾಗಿರೋ ಊಟ ಕೊಡ್ತೀವಿ. ಬಟ್ ಚೆನ್ನಾಗಿರೋ ಊಟ ಕೊಡ್ತಾರೆ. ಯಾವ ಕಾರಣಕ್ಕೂ ಕಳಪೆ ಗಿಳಪೆ ಪ್ರಶ್ನೆನೇ ಇಲ್ಲ. ಮುರಿದೋಗಿರೋದು ಪಿಕ್ಚರಲ್ಲಿ ಹಿಂಗೆಲ್ಲ ಚಚ್ಬಿಟ್ಟು ಅಲ್ಯೂಮಿನಿಯಂ ತಟ್ಟೆ ಕುಟ್ಬಿಟ್ಟು ಒಂದು ಚೊಂಬು ಆ ಥರ ಎಲ್ಲ ಇಲ್ಲವೇ ಇಲ್ಲ. ಹಂಗೆಲ್ಲ ಜೈಲು ಇಲ್ಲವೇ ಇಲ್ಲ. ಅದು ಜೈಲಲ್ಲಿ ಕೊಡ್ತಕ್ಕಂಥ ನಂಬರ್ 1 ಕ್ವಾಲಿಟಿ ಇರ್ತಕ್ಕಂಥ ರೈಸೇ ರಾಯಚೂರು ರೈಸೇ. ಆಮೇಲೆ ನಿಮಗೆ ಬಳ್ಳಾರಿ ಇದೆ, ಸಾರಿ ಬೇಳೆನೇ, ಎಲ್ಲ ಚೆನ್ನಾಗಿರೋದೆ, ಎಲ್ಲ ಕ್ವಾಲಿಟಿ ಇದೆ ಅಲ್ಲಿ ಒಳಗಡೆ ಬರ್ತಕ್ಕಂಥದ್ದು. ಮತ್ತು ಮಟನ್ನು ಅಷ್ಟೇ, ಬೋನ್ಲೆಸ್ ಮಟನ್ ಕೊಡ್ತಾರೆ ಅವ್ರಿಗೆ. ತಿಂದ್ಬಿಟ್ಟು ಗಂಟೆ ಸತ್ತೋಯ್ತಾರೆ ಅಂತ 2 ದಿವಸ ಕೊಡ್ತಾರೆ ಅವ್ರಿಗೆ. ನಮ್ಮವರೆಲ್ಲ 1 ದಿವಸ ತಿಂತಾರೆ ಪಾಪ. ನೋಡಿ, ಆಚೆ ಇರೋರು ವಾರಕ್ಕೆ 1 ಸತಿ, ಒಳಗೆ ಇರೋರು 2 ಸತಿ. ಏನು ಸರ್ ಇದು?